ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಹೀಗಾಗಿ ಕಠಿಣ ಕ್ರಮಗಳು ಜಾರಿಯಾಗೋದು ಬಹುತೇಕ ಫಿಕ್ಸ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಪ್ರಕರಣಗಳು ಜಾಸ್ತಿ ಆಗುವ ಮುಖಾಂತರ ಮುನ್ಸೂಚನೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು. ಯಾಕೆಂದ್ರೆ ನಿತ್ಯ 1,500 ಗಡಿವರೆಗೂ ಬಂದು ತಲುಪ್ತಾ ಇದೆ ಈ ಕೊರೋನಾ ಪ್ರಕರಣ. ಸಿಎಂ ಜೊತೆ ಚರ್ಚಿಸಿ ಮುಂದಿನ ಕ್ರಮಗಳ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೀವಿ. ಥಿಯೇಟರ್ಗಳಲ್ಲಿ 100% ಸೀಟ್ ಭರ್ತಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಮಾರ್ಗಸೂಚಿಗಳನ್ನ ಜನರು ಪಾಲಿಸಲೇಬೇಕು, ಹೆಚ್ಚಾಗಿ ಬಂದು ಲಸಿಕೆಯನ್ನು ಹಾಕಿಸಿಕೊಳ್ಬೇಕು, ಜನರಿಗೆ ಜಾಗೃತಿಯಿಂದ ಇರಲಿಕ್ಕೆ ಸುಧಾಕರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಎರಡನೇ ಅಲೆ ಮತ್ತಷ್ಟು ಸ್ಫೋಟಗೊಳ್ತಾನೆ ಹೋಗುತ್ತೆ. ಅದಾದ್ಮೇಲೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು ಆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆಯೂ ಕೂಡ ಸರ್ಕಾರದ ಮುಂದೆ ಇರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎರಡನೇ ಅಲೆಯ ಪ್ರಾರಂಭ ಆಗಿದೆ. ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಿರೋದ್ರಿಂದ ಇದನ್ನ ನಾವು ಕೂಡ ನಿರೀಕ್ಷೆ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಈಗ ಕೂಡ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗಿದೆ, ಜನರು ಕೂಡ ಪಾಲಿಸಬೇಕಾಗಿದೆ. ನಮ್ಮ ಸಿದ್ಧತೆಗಳನ್ನು ಏನೆಲ್ಲ ಮಾಡ್ಕೋಬೇಕು ಅದರ ತಯಾರಿ ಕೂಡ ಪೂರ್ವಭಾವಿಯಾಗಿ ನಾವು ತಯಾರನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜನರು ವಿಶೇಷವಾಗಿ ಒಂದು ಕಡೆ ಹೆಚ್ಚು ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು. ಎರಡನೇದು ಬೇರೆ ಬೇರೆ ಮಾರ್ಗಸೂಚಿಯನ್ನು ಏನು ಕೊಟ್ಟಿದ್ದೀವಿ ಅದನ್ನು ಖಂಡಿತವಾಗಿಯೂ ಕೂಡ ಪಾಲಿಸಬೇಕು. ಯಾಕೆ ಅಂತಂದರೆ ಇವತ್ತು ನಿನ್ನೆ ಕೂಡ ಬೆಂಗಳೂರಿನಲ್ಲಿ 900ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಒಟ್ಟಾರೆಯಾಗಿ 1400 ಕೇಸಸ್ ನಿನ್ನೆ ಒಂದು ದಿವಸನೇ ಆಗಿದೆ. ಹಾಗಾಗಿ ಅದು ಏರಿಕೆ ಆಗಬಾರ್ದು ಅನ್ನೋದಾದರೆ ಅದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಅಂತ ನಾವು ತಿಳ್ಕೋಬೇಕು. 1,500 ಪ್ರಕರಣ ದಿನನಿತ್ಯ ಬಂದರೆ ಕಠಿಣ ಕ್ರಮ ತಗೊಳ್ಳಿ ಅಂತ ಸಲಹೆ ಬೇರೆ ಕೊಟ್ಟಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಜನ ಸೇರ್ಪಡೆ ಮಿತಿ ಮಾಡೋದು, ನೈಟ್ ಕರ್ಫ್ಯೂ ವಿಚಾರ ಏನು ಸರ್ಕಾರ ಏನು ಇಲ್ಲ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮಗಳನ್ನು ವಹಿಸ್ತೀವಿ. ಬಿಗಿಯಾದಂಥ ಕ್ರಮವನ್ನು ವಹಿಸ್ತೀವಿ. ಮಾಡ್ಲಿ ಅವ್ರು ಮಾಡ್ಲಿ ಅದಕ್ಕೆ ಏನ್ ಹೇಳ್ಬೇಕು ಸರ್? ಥಿಯೇಟರ್ಗಳಲ್ಲಿ ಗುಂಪಾಗಿ ಹೋಗ್ತಾರೆ, ಅಲ್ಲಿ ಡೈರೆಕ್ಷನ್ ಕರೆಕ್ಟ್ ಆಗಿ ಪಾಲನೆ ಆಗ್ತಿದೆ ಅಥವಾ ಥಿಯೇಟರ್ಗಳಲ್ಲೆಲ್ಲ ಚಿತ್ರಮಂದಿರಗಳಲ್ಲೆಲ್ಲ ಇಲ್ಲ ಅದನ್ನೆಲ್ಲ ಕೂಡ ಚರ್ಚೆ ಮಾಡ್ತೀವಿ ಇವತ್ತು. ಈಡಿಗರ ಹಾಸ್ಟೆಲ್ನಲ್ಲಿ ಕೊರೋನಾ ಪ್ರಕರಣಗಳು ವರದಿಯಾಗಿತ್ತು. 15 ಕೊರೋನಾ ಪ್ರಕರಣಗಳು ವರದಿಯಾಗಿದ್ದಂಥದ್ದು. ಈ 15 ಪಾಸಿಟಿವ್ ಪ್ರಕರಣದಲ್ಲಿ ಮಹಾರಾಣಿ ಕಾಲೇಜ್ನ 4 ವಿದ್ಯಾರ್ಥಿಗಳು ಕೂಡ ಇದ್ರು. ಇಂದು ಡಿಗ್ರಿ ಫೈನಲ್ ಪರೀಕ್ಷೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಆ ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಸೋಂಕಿತರ ಸಂಪರ್ಕಿತರಿಗೂ ಕೂಡ ಪ್ರತ್ಯೇಕ ಕೊಠಡಿಯನ್ನ ಮಾಡಲಾಗಿರುವಂಥದ್ದು. 4 ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತ್ಯೇಕ ವ್ಯವಸ್ಥೆ ಅಂದರೆ ಇಲ್ಲಿ ಪ್ರಮುಖವಾಗಿ ಅವರು PPE ಕಿಟ್ ಅನ್ನ ಕೂಡ ಧರಿಸಬೇಕು. PPE ಕಿಟ್ ಅನ್ನ ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಪಾಸಿಟಿವ್ ವಿದ್ಯಾರ್ಥಿಗಳ ಜೊತೆಗಿದ್ದಂಥ 4 ವಿದ್ಯಾರ್ಥಿಗಳು ಇವರು. 4 ವಿದ್ಯಾರ್ಥಿಗಳ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ಅಂದರೆ ಪಾಸಿಟಿವ್ ಬಂದಿತ್ತಲ್ಲ, 15 ಜನ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿತ್ತಲ್ಲ, ಆ ಪಾಸಿಟಿವ್ ಬಂದಿದ್ದಂಥ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದಂಥ 4 ವಿದ್ಯಾರ್ಥಿಗಳು ಮಹಾರಾಣಿ ಕಾಲೇಜಿನಲ್ಲಿ ಓದ್ತಾ ಇದ್ದಂಥವ್ರು. ಇವತ್ತು ಎಕ್ಸಾಮ್ ಇತ್ತು, ಅವರು ಕ್ವಾರಂಟೈನ್ನಲ್ಲಿ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ಅವರು ಪರೀಕ್ಷೆಯನ್ನು ಬರೀಲೇಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ನ ನಡುವೆ ಅವರಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಪರೀಕ್ಷೆಯನ್ನ ಬರೀಲಿಕ್ಕೆ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ. 4 ಜನ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯನ್ನ ಮಾಡೋದ್ರ ಜೊತೆಗೆ ಅವರು ಕೂಡ PPE ಕಿಟ್ಗಳನ್ನ ಹಾಕೊಂಡ್ಬಂದಿದ್ದಾರೆ ಮತ್ತು ಒಂದ್ ಕಡೆ ಗ್ಲೌಸ್ ಅನ್ನ ಕೂಡ ಹಾಕೊಂಡಿರುವಂಥದ್ದು. ಇನ್ನ ಅವರಿಗೆ ಪೇಪರ್ ಅನ್ನ ಕೊಡ್ತಾರಲ್ಲ, ಒಂದು ಕ್ವಶನ್ ಪೇಪರ್ ಕೊಡ್ತಾರಲ್ಲ, ಮತ್ತೆ ಬರೀಲಿಕ್ಕೆ ಆ ಶೀಟ್ಸ್ಗಳನ್ನ ಕೊಡ್ತಾರಲ್ಲ, ಅವರು ಕೂಡ PPE ಕಿಟ್ ಅನ್ನ ಧರಿಸಿನೇ ಮಾರ್ಗಸೂಚಿಯನ್ನ ಪಾಲನೆ ಮಾಡ್ತಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕರೋನಾ ಕೇಸಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಮಲ್ಲೇಶ್ವರಮಲ್ಲಿರುವಂತಹ ಈಡಿಗರ ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿನಿಯರಲ್ಲಿ 15 ಜನ ವಿದ್ಯಾರ್ಥಿನಿಯರಿಗೆ ಕರೋನಾ ಕೇಸ್ ಪತ್ತೆಯಾಗಿದೆ. ಅದರಲ್ಲಿರುವಂಥ 4 ವಿದ್ಯಾರ್ಥಿನಿಯರು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಇವತ್ತು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಇವತ್ತು ಆ 4 ಜನ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ವಿದ್ಯಾರ್ಥಿನಿಯರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪದವಿ ವಿಭಾಗದ ಪರೀಕ್ಷೆಗಳಿರೋದು. ಈಗಾಗಲೇ ವಿದ್ಯಾರ್ಥಿನಿಯರು ಸಾಕಷ್ಟು ಜನ
ತಮ್ಮ ಪರೀಕ್ಷೆಗೆ ಬರಲಿಕ್ಕೆ ಬರ್ತಾ ಇದ್ದಾರೆ. ಈಡಿಗರ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಎಂದರೆ ಆ 4 ಜನ ಪ್ರೈಮರಿ ಕಾಂಟ್ಯಾಕ್ಟ್, ಯಾಕಂದರೆ ರೂಮ್ಮೇಟ್ ಆಗಿದ್ದರು. ಆ ಕಾರಣಕ್ಕಾಗಿ ಅವ್ರನ್ನೂ ಕೂಡ 7 ದಿನಗಳ ಕಾಲ ಸೋಂಕಿತರು ಅನ್ನೋ ರೀತಿಯಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆ 4 ಜನ ವಿದ್ಯಾರ್ಥಿನಿಯರಿಗೆ PPE ಕಿಟ್ಟನ್ನು ಧರಿಸಿ ಆಂಬ್ಯುಲೆನ್ಸ್ ಮೂಲಕನೇ BBMP ವ್ಯವಸ್ಥೆ ಮಾಡಿದೆ. 9ವರೆಗೆ ಎಕ್ಸಾಮನ್ನು ಬರಿತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಕಾಲೇಜ್ನ ಪ್ರಾಂಶುಪಾಲರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಏನೆಲ್ಲ ವ್ಯವಸ್ಥೆ ಆಗಿದೆ ಅಂತ. ಸರ್, ಈಗ ಆ 4 ಜನ ವಿದ್ಯಾರ್ಥಿನಿಯರಿಗೆ ಕರೋನಾ ಪಾಸಿಟಿವ್ ಬಂದಿದೆಯೋ ಅಥವಾ ಪ್ರಥಮ ಸೋಂಕಿತರು ಸರ್ ಅವರು? ಸರ್, ಈಗ ತಾನೇ BBMP ಗಾಂಧಿನಗರ ವಾರ್ಡಿಂದ ಡಾಕ್ಟರ್ ಕಾಲ್ ಮಾಡಿದ್ರು ನನಗೆ. ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟ ಪ್ರಕಾರ ಮತ್ತು ನಿನ್ನೆ ಕೂಡ ನನಗೆ BBMPಯಿಂದ ಮಾಹಿತಿ ಬಂದ ಪ್ರಕಾರ ಮತ್ತು ಅದೇ ವಿದ್ಯಾರ್ಥಿಗಳು ಅವರ ಬಗ್ಗೆ ಇರತಕ್ಕಂತಹ ರಿಪೋರ್ಟನ್ನು ಕಳಿಸಿರ್ತಕ್ಕಂತಹ ಪ್ರಕಾರವಾಗಿ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಆದರೆ ಈಗ ಬೆಳಿಗ್ಗೆ BBMP ವಾರ್ಡ್ ಗಾಂಧಿನಗರ ವಾರ್ಡಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಈಗ ನನಗೆ ಮಾಹಿತಿ ಕೊಟ್ಟ ಪ್ರಕಾರವಾಗಿ ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿದ್ದರು 4 ಜನ ಅಂತಕ್ಕಂಥದ್ದು. ಹಾಗಾಗಿ ಅವರಿಗೆ ಈಗಾಗಲೇ ಅವರಿಗೆ PPE ಕಿಟ್ಟನ್ನು ಹಾಕಿ ಎಕ್ಸಾಮನ್ನು ಬರೆಸ್ಬೇಕು ನೀವು ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಬೇರೆ ರೂಮನ್ನು ಕೂಡ ಅವರಿಗೆ ನಾವು ಅಲಾಟ್ ಮಾಡಿದ್ದೀವಿ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಅವರೀಗ ಆಂಬುಲೆನ್ಸಲ್ಲಿ ಕಳಿಸ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ನಂತರದಲ್ಲಿ ನಾನು ಡಾಕ್ಟ್ರಿಗೆ ಕೇಳ್ಕೊಂಡೆ, ಮತ್ತೆ ಏನು ಕೇಳ್ಕೊಂಡೆ ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಮುಗಿದ ಕೂಡಲೇ ನಮಗೆ ಬಿಲ್ಡಿಂಗನ್ನು ಸ್ಯಾನಿಟೈಸ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡೆ. ಹಾಗೆ ಅದಕ್ಕೂ ಕೂಡ ಅವರು ಒಪ್ಕೊಂಡಿದ್ದಾರೆ. ನಿನ್ನೆ ನನಗೆ ಇದು ಮಾಹಿತಿ ಬಂದ ಕೂಡಲೇ ನಾನು ಕೂಡ ಇಡೀ ಬಿಲ್ಡಿಂಗನ್ನು ಕೂಡ ಸ್ಯಾನಿಟೈಸೇಷನ್ ಮಾಡಿಸಿದ್ದೀನಿ. ಈಗ ಮಕ್ಕಳಿಗೆ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಹಾಗೇನೇ ನಿನ್ನೆ ನಾವು ಕೂಡ ಟೀಚರ್ಸ್ಗಳಿಗೆ ಎಲ್ಲ ಟೀಚರ್ಗಳು ಕೂಡ ಕೋವಿಡ್ ಟೆಸ್ಟನ್ನು ನಾವು ಮಾಡಿಸಿದ್ದೇವೆ. ಸೊ ಈಗ PPE ಕಿಟ್ಟಲ್ಲೇ ಆಗಮಿಸುವಂಥ ಆ 4 ಜನ ವಿದ್ಯಾರ್ಥಿನಿಯರು ಪ್ರಥಮ ಸಂಪರ್ಕಿತರು. ಸೊ ಈ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಅವರು ಸೋಂಕಿತರು ಅನ್ನೋ ರೀತಿಯಾಗಿ ಪರಿಗಣನೆ ಮಾಡಿಕೊಂಡು BBMP ಈ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಮಾಡಿಕೊಂಡಿದೆ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಳಗಾವಿಯಲ್ಲಿ ಸೋಂಕಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರಾಜಸ್ಥಾನಕ್ಕೆ ಹೋಗಿದ್ದಂತ 7 ಮಂದಿಗೆ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಒಟ್ಟು 16 ಜನರು ರಾಜಸ್ಥಾನಕ್ಕೆ ಹೋಗಿ ಬಂದಿದ್ರು. ಬೆಳಗಾವಿಯಲ್ಲಿ ಸೋಂಕಿನ ಸಂಖ್ಯೆ ಅಲ್ಲೂ ಕೂಡ ಹೆಚ್ಚಳವಾಗ್ತಾ ಇರುವಂಥದ್ದು. ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದ ಗಡಿಭಾಗ ಜಿಲ್ಲೆ ಬೇರೆ, ಅದು ಮಹಾರಾಷ್ಟ್ರದ ಒಂದು ಟೆನ್ಷನ್ನ ನಡುವೆ ರಾಜಸ್ಥಾನಕ್ಕೆ ಹೋಗಿ ಬಂದಂತ 7 ಜನರಲ್ಲಿ ಬೇರೆ ಕೊರೋನಾ ಕಾಣಿಸಿಕೊಂಡಿದೆ. ಸದಾಶಿವನಗರದಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ ಬೆಳಗಾವಿಯ ಜಿಲ್ಲಾಡಳಿತ. 1751 ಜನರ ವರದಿ ಬಾಕಿ ಬರಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಆತಂಕ ಅಲ್ಲಿ ಇರುವಂಥದ್ದು. 7 ಜನಕ್ಕೆ, ರಾಜಸ್ಥಾನಕ್ಕೆ ಹೋಗಿದ್ದಂಥ 7 ಜನಕ್ಕೆ ಕೊರೋನಾ ಸೋಂಕು ದೃಢಪಟ್ಟಿರುವಂಥದ್ದು. ಆ ಒಂದು ಏರಿಯಾವನ್ನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಿ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲಾಡಳಿತ. ಬೆಳಗಾವಿಯಲ್ಲಿ ನಿನ್ನೆ ಒಂದೇ ದಿನ 24 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸದಾಶಿವನಗರದಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅನ್ನು ಮಾಡಲಾಗಿದೆ. ನಾನು ಈಗ ಮೈಕ್ರೋ ಕಂಟೈನ್ಮೆಂಟ್ ಝೋನ್ನ ಸ್ಥಳದಲ್ಲಿದ್ದೇನೆ. ಏನು ನೋಡ್ಬೋದು, ಈಗ 2 ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಈ ಒಂದು ಜಾಗದಲ್ಲಿ ಕಂಟೈನ್ಮೆಂಟ್ ಝೋನ್ ಅನ್ನು ನಿರ್ಮಾಣ ಮಾಡಲಾಗಿದೆ. ನಿನ್ನೆ ಏನು 24 ಕೇಸ್ಗಳ ಪೈಕಿ ಬೆಳಗಾವಿಯಲ್ಲಿ 17 ಜನರಿಗೆ ಸೋಂಕು ದೃಢಪಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಏನು ರಾಜಸ್ಥಾನದ ಧಾರ್ಮಿಕ ಕೇಂದ್ರಕ್ಕೆ ತೆರಳಿದ 2 ಕುಟುಂಬಗಳಲ್ಲಿ 7 ಜನಕ್ಕೂ ಹೆಚ್ಚು ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು. ಸದಾಶಿವನಗರದಲ್ಲಿ ಈಗ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಇದೆ. ಜೊತೆ ಅದರದ್ದು ಏನಂದ್ರೆ ಇನ್ನೂ 1700 ಜನರ ಗಂಟಲು ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯ ಕಳಿಸಿದೆ. ಆ ವರದಿ ಕೂಡ ಇನ್ನೂ ಬರೋದು ಬಾಕಿ ಇದೆ. ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಚೆಕ್ ಪೋಸ್ಟ್ಗಳಲ್ಲಿ ಈಗಾಗಲೇ ಯಾರಿಗೆ ಕೊರೋನಾ ನೆಗೆಟಿವ್ ವರದಿ ಇರುತ್ತೆ ಅವರಿಗೆ ಮಾತ್ರ ರಾಜ್ಯ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಏನು ಕೊರೋನಾ ವೈರಸ್ನ 2ನೇ ಅಲೆಯ ಆತಂಕ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇದನ್ನು ತಡೆಯೋಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದೆ. ಮತ್ತು ಬೆಳಗಾವಿ ನಗರ ಒಂದರಲ್ಲಿ ನಿನ್ನೆ ಏನು ಅಂತಂದ್ರೆ 1500 ಜನರಿಗೆ ಯಾರು ಮಾಸ್ಕ್ ಹಾಕಿಲ್ಲ ಅವರಿಂದ ಹಣವನ್ನು ವಸೂಲಿ ಮಾಡಲಾಗಿದೆ. ಒಟ್ಟು ಬೆಳಗಾವಿ ಜನರಲ್ಲಿ ಇನ್ನೂ ಜಾಗೃತಿ ಬರಬೇಕಿದೆ. ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಜನ ಪಾಲಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದ್ದು. ಪ್ರಮುಖವಾಗಿ ಬೆಳಗಾವಿ ನಗರಕ್ಕೆ ಆತಂಕ ಇರತಕ್ಕಂಥದ್ದು ಮಹಾರಾಷ್ಟ್ರದಿಂದ ನಿತ್ಯ 100 ಜನ ಬೆಳಗಾವಿಯನ್ನ ಬರ್ತಾರೆ. ಅವರಿಂದ ಕೊರೋನಾ ಸೋಂಕಿನ ಆತಂಕ ಹೆಚ್ಚಾಗಿದ್ದು ಗಡಿಯಲ್ಲಿ ಮತ್ತಷ್ಟು ಭದ್ರತೆ ಮಾಡಬೇಕು ಅಂತೇಳಿ ಸಾರ್ವಜನಿಕರ ಆಗ್ರಹವಾಗಿದೆ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.